ಭಯ್ಯ ಹೆಣ್ಮಕ್ಳಿಂದ ತಿರುಗ್ತಾರ ಜೊಲ್ಲ ಅಂತ ಹೇಳಿದಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಎಲ್ಲಾ ಸ್ಪರ್ಧಿಗಳಿಗೆ ಶಾಕ್ ನೀಡಿದೆ. ಈ ವಾರದಿಂದ ಟಾಸ್ಕ್ ಮತ್ತಷ್ಟು ಕಠಿಣವಾಗಿದ್ದು ಅದಕ್ಕೆ ತಕ್ಕಂತೆ ನಾಮಿನೇಷನ್ ವಿಚಾರದಲ್ಲೂ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಾಮಿನೇಷನ್ಗೆ ಸಂಬಂಧಿಸಿದಂತೆ ಟಾಸ್ಕ್ ಒಂದನ್ನ ನೀಡಿದ್ದಾರೆ. ಎಲ್ಲಾ ಸ್ಪರ್ಧಿಗಳ ಬೆನ್ನಿಗೆ ಒಂದು ಬೆಂಡಿನ ತುಂಡನ್ನ ಕಟ್ಟಿರ್ತಾರೆ. ಯಾರೆಲ್ಲ ನಾಮಿನೇಟ್ ಮಾಡಲು ಬಯಸ್ತಾರೋ ಅವರೆಲ್ಲರೂ ಅದಕ್ಕೆ ಚೂರಿ ಚುಚ್ಚಬೇಕಿರುತ್ತೆ. ಇದಕ್ಕೆ ಸೂಕ್ತ ಕಾರಣಗಳನ್ನ ಕೂಡ ಅಲ್ಲೇ ಎಲ್ಲರ ಸಮ್ಮುಖದಲ್ಲಿ ನೀಡಬೇಕು. ಎಲ್ಲರ ಎದುರೇ ಕಾರಣಗಳನ್ನ ನೀಡುವಾಗ ಜಗಳಗಳು ಶುರುವಾಗಿ ಹಿಂದೆ ಆಡಿದ ಮಾತುಗಳೆಲ್ಲ ಇದೀಗ ಹೊರಬಂದಿದೆ. ಮುಖ್ಯವಾಗಿ ಚೈತ್ರಾ ಕುಂದಾಪುರ ಅವರು ತ್ರಿವಿಕ್ರಮ್ ಅವರನ್ನ ನಾಮಿನೇಟ್ ಮಾಡುವ ಸಂದರ್ಭದಲ್ಲಿ ಕೊಟ್ಟಿರುವ ಕಾರಣದಿಂದ ಗಲಾಟೆ ಜೋರಾಗಿದೆ. ತ್ರಿವಿಕ್ರಮ್ ಮ್ಯಾನಿಪುಲೇಟ್ ಮಾಡ್ತಾರೆ, ಮೋಕ್ಷಿತಾರನ್ನ ನೋಡಿದ್ರೆ ಸೈಕೋ ಅಂತಾರೆ ಎಂದು ತ್ರಿವಿಕ್ರಮ್ ಬಗ್ಗೆ ಚೈತ್ರ ಹೇಳಿದ್ದಾರೆ. ಇದನ್ನ ಕೇಳಿ ಮನೆ ಮಂದಿಗೆಲ್ಲ ಶಾಕ್ ಆಗಿದೆ. ಅದರಲ್ಲೂ ಅಲ್ಲೇ ಕೂತಿದ್ದ ಮೋಕ್ಷಿತ ಕಣ್ಣಲ್ಲೇ ಕೆಂಡ ಕಾರಿದ್ದಾರೆ. ಚೈತ್ರ ಹೇಳಿಕೆಯಿಂದ ಕೆರಳಿದ ತ್ರಿವಿಕ್ರಮ್, ನಾಲಿಗೆಯಲ್ಲಿ ಶಕ್ತಿ ಇಲ್ಲ, ನನ್ಗೆ ತೋಳಿನಲ್ಲಿ ಶಕ್ತಿ ಇದೆ, ನಾಲಿಗೆಯಲ್ಲಿ 6 ಪ್ಯಾಕ್ ಬೆಳೆಸಿಲ್ಲ ಗೊತ್ತಾಯ್ತಾ ಎಂದು ಚೈತ್ರ ಅವರಿಗೆ ಹೇಳಿದ್ದಾರೆ. ಇಲ್ಲಿಗೆ ನಿಲ್ಲದ ತ್ರಿವಿಕ್ರಮ್ ಮಾತು ಶಿಶಿರ್ ಅವರನ್ನ ಕರೆದು ನಿಮ್ಮನ್ನ ಹೆಣ್ಣು ಮಕ್ಕಳ ಹಿಂದೆ ತಿರುಗುವ ಜೊಲ್ಲ ಅಂತ ಚೈತ್ರ ಅವರು ಹೇಳಿದ್ದಾರೆ ಎಂದು ಹೇಳಿದ್ದಾರೆ. ಇದನ್ನ ಕೇಳಿ ಶಿಶಿರ್ಗೆ ಶಾಕ್ ಆಗಿದೆ. ಆಗ ಚೈತ್ರ ಅವರು, ನಾನು ಆ ವರ್ಡ್ ಯೂಸ್ ಮಾಡಿಲ್ಲ, ಆ ರೀತಿ ನಾನು ಹೇಳಿದ್ರೆ ನನ್ನ ನಾಲ್ಗೆ ಬಿದ್ದೋಗ್ಲಿ ಅಂತ ಹೇಳಿದ್ದಾರೆ. ಅತ್ತ ಐಶ್ವರ್ಯ ಶಿಂದೋಗೆ ಮಂಜು ಅವರ ಬೆನ್ನಿಗೆ ಚೂರಿ ಚುಚ್ಚಿ ನಾಮಿನೇಟ್ ಮಾಡಿದ್ದಾರೆ. ಈ ಹಿಂದೆ ರಾಜನ ಟಾಸ್ಕ್ ವೇಳೆಯಲ್ಲಿ ತಾನು ಮಹಾರಾಜ ಎಂಬ ದರ್ಪದಲ್ಲಿ ಮಂಜು ಅವರು ಜನರನ್ನ ಅಂದರೆ ಪ್ರಜೆಗಳನ್ನ ಎತ್ತಿ ಬೀಸಾಡಿದ್ದಾರೆ, ದೈಹಿಕವಾಗಿ ಅವರು ಅಟ್ಯಾಕ್ ಮಾಡಿದ್ದಾರೆ ಎಂದು ಕಾರಣ ಕೊಟ್ಟಿದ್ದಾರೆ. ಅದಕ್ಕೆ ಮಂಜು ಅವರು ಈ ಕಾರಣಗಳನ್ನ ನೀವು ನಾಮಿನೇಷನ್ಗೆ ಕಾರಣವಾಗಿ ನೀಡೋ ಹಾಗಿಲ್ಲ ಎಂದು ಹೇಳಿದ್ದಾರೆ. ಇದಕ್ಕೆ ಐಶ್ವರ್ಯ ಅವರು, ನೀವು ಮಾನಸಿಕವಾಗಿ ನನ್ನನ್ನ ಕುಗ್ಗಿಸಲು ನೋಡಿದ್ರೆ ನಾನು ಕುಗ್ಗುವಂತಹ ಮಗಳೇ ಅಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಜೊತೆಗೆ ಸವಾಲ್ ಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಾಸ್ಕ್ಗಳು ಎಷ್ಟು ಸ್ಟ್ರಾಂಗ್ ಆಗ್ತಾ ಇದೆಯೋ ಅಷ್ಟೇ ಸ್ಪರ್ಧಿಗಳ ನಡುವೆ ಕಿತ್ತಾಟ ಜಗಳಗಳು ಜಾಸ್ತಿ ಆಗ್ತಾನೆ ಇದೆ. ಇನ್ನೇನು ಫಿನಾಲೆ ಹತ್ತಿರವಾಗ್ತಿದ್ದಂತೆ ಸ್ಪರ್ಧಿಗಳೆಲ್ಲ ತಮ್ಮ ಅಸಲಿ ಆಟ ಆಡಲು ಶುರು ಮಾಡಿದ್ದಾರೆ.